ಮೊದಲಿಗೆ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ನಮಸ್ಕರಿಸುತ್ತಾ, ಕೃಷ್ಣಪ್ಪ ಸರ್ ಅವರಿಗೂ ನಮಸ್ಕರಿಸುತ್ತಾ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯಾರ್ಥಿಗಳಿಗೆ, ಪೋಷಕ ವೃಂದದವರಿಗೆ ಹಾಗೂ ನಲ್ಮೆಯ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ, ನಾನು ಮೊದಲಿಗೆ ಧ್ಯಾನ ಗೊತ್ತಿರಲಿಲ್ಲ. ನನ್ನ ಸ್ನೇಹಿತರು ಹೇಳಿದ್ರು, ಧ್ಯಾನ ಮಾಡು, ಕಾನ್ಸಂಟ್ರೇಷನ್ ಬರುತ್ತೆ, ತಾಳ್ಮೆ ಬರುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಅಂದ್ರೆ ಒತ್ತಡ ಕಡಿಮೆ ಆಗುತ್ತೆ ಅಂತ. ಒತ್ತಡಗಳು ಇತ್ತು, ಕಡಿಮೆ ಆಗುತ್ತೆ ಅಂತ ಬಿಲೀವ್ ಮಾಡ್ಲಿಲ್ಲ, ಸತ್ಯವಾಗ್ಲೂ ನಂಬಲಿಲ್ಲ. ಎಷ್ಟೋ ಜನ ಹೇಳಿದ್ರು ನಂಬಲಿಲ್ಲ, ಸ್ವತಃ ನನ್ನ ತಮ್ಮ ಹೇಳಿದ್ರು ನಾನು ನಂಬಲಿಲ್ಲ. ಇದನ್ನ ಇಬ್ರಿಗೂ ಹೇಳ್ತೀನಿ, ಮಕ್ಳಿಗೂ ಹೇಳ್ತೀನಿ, ಪೇರೆಂಟ್ಸಿಗೂ ಹೇಳ್ತೀನಿ. ಕೆಲವೊಂದು ಕಿವಿ ಮಾತು ಮಕ್ಳಿಗೆ ಸಪರೇಟ್ ಇದೆ, ಪೇರೆಂಟ್ಸಿಗೂ ಇದೆ. ನಾನ್ ನಂಬಿರ್ಲಿಲ್ಲ. ಇಲ್ಲಿ ಸುಮಿತ್ರಾ ಮೇಡಮ್ ಬಂದು ಹ್ಯಾಂಡ್ ಬಿಲ್ ಕೊಟ್ಟು ಹೀಗಿದೆ ಬನ್ನಿ ಅಂತ ಹೇಳಿದ್ರು. ನಾನು ಅವಾಗ್ಲೂ ಸಹ ಬಂದಿರ್ಲಿಲ್ಲ. ನನ್ನ ಸ್ನೇಹಿತೆ ರಾಜೇಶ್ವರಿ ಮೇಡಮ್ ಅವರು ಧ್ಯಾನದ ಕೂಟಕ್ಕೆ ಬಂದು ಕಾಲ್ ಮಾಡಿದ್ರು. ಮಲಗಿದ್ದವಳು 5 ನಿಮಿಷದಲ್ಲಿ ಎದ್ದು ಬಂದೆ. ಅದು ನನ್ನ ಪುಣ್ಯ, ಅಲ್ಲಿಂದ ನನ್ನ ಭಾಗ್ಯ ಬಂತು ಅಂತ ಹೇಳ್ಬೋದು. ಆ ನಂತರ ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಬಂದೆ. ಧ್ಯಾನ ಮಾಡ್ತಾ ಇರಲಿಲ್ಲ, ಅಭ್ಯಾಸ ಮಾಡ್ತಾ ಇದ್ದೆ. ಈಗಲೂ ನಾನು ಕಲಿಕಾರ್ತಿ, ನಾನು ಸಿದ್ಧಿ ಪಡ್ಕೊಂಡಿಲ್ಲ, ಅದ್ರ ಒಳ ಹೊಕ್ಕು ಇನ್ನೂ ಹೋಗಿಲ್ಲ. ಅವತ್ತು ನನ್ನ ಜೊತೆ ಕೃಷ್ಣಪ್ಪ ಸರ್ ಹೇಳಿದ್ರು, ಹಾಲು ತುಪ್ಪ ಆಗಕ್ ಸಾಧ್ಯನಮ್ಮ, ಈಗ ನಿಮ್ಗೆ ತುಪ್ಪ ಬೇಕು, ನಮ್ಗೆ ಇನ್ನು ತುಪ್ಪ ಸಿಕ್ಕಿಲ್ಲ, ಬರೀ ಹಾಲು ಕಾಯಿಸ್ತಾ ಇದೀನಿ, ಇನ್ನು ಮೊಸರಾಗ್ಬೇಕು, ಬೆಣ್ಣೆ ಕಡಿಬೇಕು, ಬೆಣ್ಣೆನ ತುಪ್ಪ ಮಾಡ್ಬೇಕು, ತುಂಬಾ ಇದೆ. ಅವತ್ತಿಗೆ ನಾವು ಧ್ಯಾನದಲ್ಲಿ ಸಾರ್ಥಕತೆಯನ್ನ ಪಡ್ಕೊಳ್ತೀವಿ. ಈಗ ಅಲ್ಪ ಸ್ವಲ್ಪ ಅನುಭವ ಅಷ್ಟೇ ನಮ್ಗಾಗಿರೋದು. ಮೊದಲಿಗೆ 1 ವೀಕ್ ಧ್ಯಾನದಲ್ಲಿ ನನಗೆ ತಾಳ್ಮೆ ಬಂತು, ಸ್ಟ್ರೆಸ್ ಕಡಿಮೆ ಆಯ್ತು. ಇದಿಷ್ಟು ಹೇಳಬಲ್ಲ. ಏನೇ ಆದ್ರೂ ಆ ದಿನ ಧ್ಯಾನನ ನಾನು ಮಾಡ್ಬೇಕು, ಕೈಯಿಂದ ಧ್ಯಾನಕ್ಕೆ ಇರಂಗಿಲ್ಲ, ನನ್ನ ದೇಹಕ್ಕೆ ಧ್ಯಾನ ಬೇಕು. ಇದನ್ನ ನಾನು ಅಳವಡಿಸ್ಕೊಂಡೆ. ಸ್ವಸ್ಥ ದೇಹದಲ್ಲಿ ಸ್ವಸ್ಥ ಮನಸ್ಸು ಅನ್ನೋ ಕಾಲ ಹೋಯ್ತು. ನಮ್ದೆಲ್ಲರೂ ದಯವಿಟ್ಟು, ಎಸ್ಪೆಷಲಿ ಹೇಳ್ತಿರೋದು ಮಧ್ಯಮ ವಯಸ್ಕರಿಗೆ, ಪೋಷಕರಿಗಿರ್ಬೋದು, ಶಿಕ್ಷಕರಿಗಿರ್ಬೋದು, ಸ್ವಸ್ಥ ದೇಹದಲ್ಲಿ ಸ್ವಸ್ಥ ಮನಸ್ಸು ಅನ್ನೋದು ಹೋಯ್ತು. ಯಾಕಂದ್ರೆ ನಮ್ದು ಈಗ ಯಾಂತ್ರಿಕ ಬದುಕು. ಪ್ರತಿದಿನ ಹೌಸ್ ವೈಫ್ ಇರ್ಬೋದು, ವರ್ಕಿಂಗ್ ವುಮೆನ್ಸ್ ಇರ್ಬೋದು, ಮೆನ್ಸ್ ಇರ್ಬೋದು, ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾಂತ್ರಿಕವಾಗಿ ದುಡಿತಾನೆ ಇರ್ತೀವಿ. ಅಪ್ಪ ಸುಸ್ತಾಯ್ತು, 10 ನಿಮಿಷ ಸುಧಾರಿಸ್ಕೊತೀವಿ. ಅದು ಎಲ್ಲಿಗೆ ಸುಧಾರಿಸ್ಕೊತೀವಿ? ದೇಹಕ್ಕೆ ಮಾತ್ರ. ಮನಸ್ಸಿಗೆ ಸುಧಾರಣೆ ಸಿಕ್ಕಿರಲ್ಲ, ಸಮಾಧಾನ ಸಿಕ್ಕಿರಲ್ಲ. ಆ ಸಮಾಧಾನವನ್ನ ನಾವು ಧ್ಯಾನದ ಮೂಲಕ ಪಡ್ಕೋಬಹುದಾಗಿದೆ. ಬೇಕಾದ್ರೆ ನೀವು ಇವತ್ತಿಂದನೇ ಪೋಷಕರು ಅದನ್ನ ಪರೀಕ್ಷೆ ಮಾಡಿ. ಯಾವುದೇ ಕಾಸು ಕೊಡ್ಬೇಕಾಗಿಲ್ಲ, ಖರ್ಚು ಮಾಡ್ಬೇಕಾಗಿಲ್ಲ, ಎಲ್ಲೇ ಹೋಗ್ಬೇಕಾಗಿಲ್ಲ, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನೀವು ಹೀಗೆ ಕುತ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ದೇಹದಲ್ಲಿ ಕುತ್ಕೋಬೇಕು ನಿಮ್ ಕೈಲಾಗಲ್ವಾ? ಬೇಡ. ಆದ್ರೆ ನಿದ್ರೆ ಹೋಗ್ಬೇಡಿ. ನಿದ್ರೆ ಹೋಗ್ದೆ ನಿಮ್ ಕಾಲ್ಗಳನ್ನ ಲಾಕ್ ಮಾಡಿ, ಕೈಗಳನ್ನ ಲಾಕ್ ಮಾಡಿ. ಪ್ರಾರಂಭದಲ್ಲಿ ಮಾಡಕ್ ಆಗಲ್ಲ, ತುಂಬಾ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ. ಅಯ್ಯೋ ನನಗಾಗ್ಲೇ ಇಲ್ಲ, ಆ ಚಿತ್ರ ಕಾಣಿಸ್ತು, ಇದು ಕಾಣಿಸ್ತು, ಇದೆಲ್ಲ ಅಂತೀವಿ. ಡೇ ಬೈ ಡೇ ನಿಮ್ಮಲ್ಲಿ ಏನಾಗುತ್ತೆ, ನೀವು ಒಳ ಹೋಗ್ತಾ ಹೋಗ್ತೀರಾ. ನಮ್ಗೇನೋ ಇಲ್ಲಿ ನಡೆದಿದ್ ಗೊತ್ತಾಗೇ ಇಲ್ಲ. ಇನ್ನೂ ಒಂದೇನ್ ಅನುಭವ ಅಂದ್ರೆ, ನಾನ್ ಮನೆಯಲ್ಲಿ ಧ್ಯಾನ ಮಾಡ್ತೀನಿ. ಇಲ್ಲಿ ಬರಕ್ ಆಗದೇ ಇದ್ದ ದಿವಸ ಮನೆಯಲ್ಲಿ ಧ್ಯಾನ ಮಾಡಿದಾಗ ಇಲ್ಲಿ ಸಿಗುವಂತಹ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಸಿಗಲ್ಲ. ಇಲ್ಲಿ ಎಷ್ಟೋ ಶಬ್ದಗಳಿರುತ್ತೆ. ಮತ್ತೆ ನಮ್ಮ ಮಕ್ಕಳು ನಿಜವಾಗ್ಲೂ ಸುನೀತಾ ಮೇಡಮ್ ಆರ್ಗನೈಸ್ ಮಾಡಿದ್ದಾರೆ. ಆ ಮಕ್ಕಳು ಅಷ್ಟೇ ಶ್ರದ್ಧೆಯಿಂದ ಮಾಡ್ತಿದ್ದಾರೆ. ಅವ್ರ ಮಧ್ಯದಲ್ಲಿ ನಾವು ಮಾಡ್ತಿದೀವಿ. ನಾನ್ ಕೇಳಿದೆ, ನಮ್ಮ ಮನೇಲಿ ಯಾಕೆ ಇಷ್ಟು ಕಾನ್ಸಂಟ್ರೇಷನ್ ಬರಲ್ಲ ಅಂತ. ಅದಕ್ಕೆ ಮೇಡಮ್ ಹೇಳಿದ್ರು, ಮೇಡಮ್ ಮಕ್ಳ ಮಧ್ಯ ಅವ್ರ ಆಲೋಚನೆ 0 ಇರುತ್ತೆ. ನಮ್ಮಷ್ಟು ಯೋಚನೆಗಳು ಮಕ್ಳಿಗೆ ಇರಲ್ಲ, 0 ಲೆವೆಲ್ ಅಲ್ಲಿ ಇರುತ್ತೆ. ಆಗ ನಮಗೆ ಕನೆಕ್ಟಿವಿಟಿ ಆಗುತ್ತೆ, ನಮ್ಮ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ ಹೇಳಿದ್ರು. ಅದು ಸತ್ಯ. ಮಕ್ಕಳ ಪೇರೆಂಟ್ಸಿಗೂ ಹೇಳ್ತಿರೋದು, ಎಸ್ಪೆಷಲಿ ನಾವು ಮಕ್ಕಳು
ಬಿಡಿ, ಮೊದ್ಲು ಪೇರೆಂಟ್ಸ್ ನಮ್ಮ ಸ್ಟ್ರೆಸ್ ನ ಸಿಕ್ಕಾಪಟ್ಟೆ ಕೋಪದ ಮೂಲಕ ಮಕ್ಳ ಮೇಲೆ ತೋರಿಸ್ತೀವಿ, ಮನೇಲಿ ಎಲ್ಲಾರ ಮೇಲೂ ತೋರಿಸ್ತೀವಿ. ನಾವು ಶಾಂತವಾಗಿದ್ರೆ ಇಡೀ ಮನೇನು ಶಾಂತವಾಗಿರುತ್ತೆ. ಒಪ್ಕೋತೀರಾ? ಸತ್ಯನಾ? ಯಾಕೆ ಹೇಳಿ? ಕೆಲ್ಸದ ಒತ್ತಡ, ಆ ಒತ್ತಡನ ರಿಲೀಫ್ ಮಾಡ್ಕೊಳ್ಳೋದೇ ಧ್ಯಾನ. ನಿಮ್ಗೆ ಸಾಧ್ಯವಾಗಿಲ್ವ 10 ನಿಮಿಷ ಮಾಡಿ ಪ್ರಾರಂಭ ಮಾಡಿ. 10 ನಿಮಿಷದಲ್ಲಿ ನಿಜವಾಗ್ಲೂ ಧ್ಯಾನದಲ್ಲಿ ಒಳ ಹೋಗಕ್ಕಾಗಲ್ಲ. ಸೊ 15 ನಿಮಿಷಕ್ಕೆ ಎಕ್ಸ್ಟೆಂಡ್ ಮಾಡಿ, ಹಾಫ್ ಅನ್ ಅವರ್ ಮಾಡಿ. ನೀವೇ ಕಣ್ ಬಿಡಕ್ ಇಷ್ಟ ಇಲ್ಲ ಅನ್ನೋ ಸ್ಥಿತಿಗೆ ಹೋಗ್ತೀರಾ. ಇದು ಪೇರೆಂಟ್ಸ್ ಗೆ ಹೇಳಿದಂತ ಮಾತು, ಸ್ವ ಅನುಭವ. ಕಾನ್ಸಂಟ್ರೇಷನ್, ಕೋಪ ಕಡಿಮೆ ಆಗಿದೆ, ನಮ್ಗೆ ತಾಳ್ಮೆ ಬಂದಿದೆ, ಏನೇ ಬಂದ್ರು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಲೆವೆಲ್ ಬಂದಿದೆ. ಇನ್ನು ಮಕ್ಳಿಗೆ ಹೇಳೋದು, ಮಕ್ಕಳ ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ, ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಇದು ಮಕ್ಕಳಿಗಾದಂತಹ ಅನುಭವವನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಾನು 10 ದಿನ ಧ್ಯಾನದಲ್ಲಿ ಭಾಗವಹಿಸಿದ ಮೇಲೆ ನನ್ನ ತರಗತಿ ಮಕ್ಕಳಿಗೆ, ನಾನು ಆಸ್ ಅ ಟೀಚರ್ ಇನ್ ಸೆಂಟ್ ಜೋಸೆಫ್ ಸ್ಕೂಲ್, ನಾನು 5ನೇ ಕ್ಲಾಸ್ ಮಕ್ಕಳಿಗೆ ಪ್ರಾರಂಭ ಮಾಡಿದೆ. ಕ್ಲಾಸ್ ಅಲ್ಲಿ ಒಂದು 10 ಮಕ್ಕಳು ಪ್ರಾರಂಭದಲ್ಲಿ ಕೂತ್ಕೋತಾ ಇರ್ಲಿಲ್ಲ, ಆ ನಂತರ ಕೂತ್ಕೊಂಡ್ರು. ಈಗ ಬರೀ ಇಬ್ಬರೇ ಕೂತ್ಕೋತಾ ಇಲ್ಲ. ಇವತ್ತು ಏನಾಗ್ತಾರೆ ಮಕ್ಕಳು, ನನಗೆ 3:45 ಆಗಿದೆ, ಆ ಟೈಮ್ ಕೂರಿಸ್ಬೇಕು ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಆದ್ರೆ ಮಕ್ಕಳು ಹೇಗ್ ಗೊತ್ತಾಗುತ್ತೋ ಗೊತ್ತಿಲ್ಲ, ನಾನು ಆ ಪೀರಿಯಡ್ ಚೇಂಜ್ ಆಗಿ 10 ಮಿನಿಟ್ಸ್ ಹೋಗ್ತೀನಿ, ಮಿಸ್ 3:45 ಆಯ್ತಾ? ಯಾಕ್ರ? ನಾನ್ ಮೆಡಿಟೇಷನ್, ಇದನ್ನ ಅವ್ರು ಹೇಳ್ತಾರೆ. ಸೊ ಇದನ್ನ ಅವ್ರಿಗೆ 1 ವಾರಗಳ ಕಾಲ ಮಾಡಿಸ್ತಾರೆ. ಆ ರಿಸಲ್ಟ್ ಆ ಮಕ್ಳು ಕೇಳಿದಾಗ ಅವ್ರು ಆ ಚಿತ್ರ ಕಾಣಿಸು ನಾನು ಹೇಳಿದ್ರು. ಆದ್ರೆ ಪೇರೆಂಟ್ಸ್ ಕಾಲ್ ಮಾಡಿ ಹೇಳಿದ್ರು ನನ್ಗೆ, ನಾನ್ ಏನ್ ಮ್ಯಾಜಿಕ್ ಮಾಡಿದ್ರು, ನನ್ ಮಗ ಶೂಸ್ ಸಾಕ್ಸ್ ನ ನೀಟಾಗಿ ಬಿಚ್ಚಿಡ್ತಾ ಇರ್ಲಿಲ್ಲ, ಎಲ್ಲಂದ್ರಲ್ಲಿ ಬಿಸಾಕ್ತಾ ಇದ್ದ, ಯೂನಿಫಾರ್ಮ್ ತಂದು ಹ್ಯಾಂಗರ್ಗೆ ಹಾಕ್ತಾ ಇರ್ಲಿಲ್ಲ, ಈಗ ಅವನೇ ಹಾಕ್ತಾನೆ ಮೇಡಮ್, ಕೈಕಾಲ್ ತಂದು ಓದಕ್ ಕೂತ್ಕೋತಾನೆ ಮೇಡಮ್, ಇಷ್ಟು ಚೇಂಜಸ್ ಹೆಂಗಾಯ್ತು? ಅವ್ನು ಕೇಳಿದ್ರೆ ಏನೋ ಮೆಡಿಟೇಷನ್ ಅಂತ ಹೇಳ್ದ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿಲ್ಲ, ಮಕ್ಕಳಿಗೂ ಹೇಳಕ್ ಬರಲ್ಲ. 5th ಸ್ಟ್ಯಾಂಡರ್ಡ್ ಮಕ್ಕಳು ಇಷ್ಟುದ್ದ ಇದ್ದಾರೆ, ಅವ್ರಿಗೆ ಯಾವ ನಾಲೆಜ್ ಇದೆ? ಅದು ಅವರಿಗೆ ಹೇಳ್ದೆ, ಈ ರೀತಿ ಇದೆ, ಈ ತರ ಚೇಂಜಸ್ ಆಗಿರ್ಬೋದು ಅಂತ. ಸದ್ಯ ಮಕ್ಕಳ ಅದು ಅವರಲ್ಲಿ ಚೇಂಜಸ್ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ, ವೀಕ್ನೆಸ್ ತೆಗೆದಿದ್ದಂತಹ ಮಕ್ಕಳು ಈಗ ಇದ್ದಾರೆ. ವೀಕ್ನೆಸ್ ತೆಗೆದಿದ್ದಂತಹ ಮಕ್ಕಳು ಹೇಗ್ ಬಂದಿದ್ದಾರೆ, ಇದು ನಾನು ಸುಳ್ಳು ಹೇಳ್ತಾ ಇಲ್ಲ. ಪ್ರೋಗ್ರೆಸ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಲಾಸ್ಟ್ ವೀಕ್. ಮೆಡಿಟೇಷನ್ ಸ್ಟಾರ್ಟ್ ಆದ್ಮೇಲೆ ಟೆಸ್ಟ್ ಆಗಿದ್ದು. ನಾನು ಇಲ್ಲಿ ಇವ್ರಿಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದೆ, ಮ್ಯಾಮ್ ನನ್ನ ಟ್ಯೂಷನ್ಸ್ ಮಕ್ಳಿದ್ದಾರೆ, ಟೆಸ್ಟ್ ನಡೀತಾ ಇದೆ, ಸೊ ಪೇರೆಂಟ್ಸ್ ಏನಾದ್ರು ಬೇಜಾರ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಓಡೋಗ್ತಿದ್ದೆ. ಬಟ್ ಅದೇ ಟೈಮಲ್ಲಿ ನಾನು ಕಲಿತಾ ಇದ್ದೆ ಜ್ಞಾನನ, ಮಕ್ಕಳಿಗೂ ಕಲಿಸ್ತಾ ಇದ್ದೆ. ಮಕ್ಕಳು ಫೇಲ್ ಆಗೋ ಮಕ್ಕಳು ಬಿ ಬಂದಿದ್ದಾರೆ, ಬಿ ಇದ್ದವರು B+ ಇದ್ದವರು ಏನ್ ಬಂದಿದ್ದಾರೆ ಮಕ್ಕಳ. ಯಾವ್ದ್ರಿಂದ ಸಾಧ್ಯ ಆಯ್ತು? ಮೆಡಿಟೇಷನ್. ಸತ್ಯವಾಗ್ಲೂ ಮೆಡಿಟೇಷನ್. ಆ ಮಕ್ಕಳಿಗೆ ನಾನೇ ಕ್ವಶನ್ ಮಾಡಿದೆ, ಕ್ಲಾಸ್ ಕಂಟಿನ್ಯೂಸ್ ಕ್ಲಾಸ್ ಬರ್ತಾ ಇತ್ತು ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ಬೇಕಾದ್ರೆ. ನನಗೆ ಆಶ್ಚರ್ಯ ಆಯ್ತು, ಕಂಟಿನ್ಯೂಸ್ ಕ್ಲಾಸ್ ಅಂದ್ರೆ A+ ಮಾತ್ರ ಕ್ಲಾಸ್. ಸೊ ಕಂಟಿನ್ಯೂಸ್ ಅಷ್ಟು ಕ್ಲಾಸ್ ಬಂದ್ರಲ್ಲ, ಹೆಂಗ್ ಸಾಧ್ಯ ಅಂತ HM ಕೇಳಿದ್ರು. ನಾನ್ ಕೇಳಲಿಲ್ಲ, ಪಕ್ಕ ಕ್ಲಾಸ್ ಅಲ್ಲಿ HM ಇದ್ರು, HM ಕೇಳಿದ್ರು. ಮಕ್ಳೇನ್ ಹೇಳಿದ್ದಾರೆ, ಮ್ಯಾಮ್ ಈ ಸಲ ಎಲ್ಲ A ಬಂದಿದ್ದಾರೆ, ಅದಕ್ಕೆ ಕ್ಲಾಸ್ ಹಾಕ್ಸ್ತಾ ಇದ್ರು ಮ್ಯಾಮ್ ಕಂಟಿನ್ಯೂಷನ್. ಆಗ ಅವ್ರು ಹೇಳ್ದಾಗ ಹೆಂಗಾಗ ಸಾಧ್ಯ ಅಂತ ಕೇಳಿದ್ದಾರೆ, ಸುಮ್ಮನೆ ಜನರಲ್ ಆಗಿ ಕೇಳಿದ್ದಾರೆ. ನಾನ್ ಮೆಡಿಟೇಷನ್ ಮಾಡಿಸ್ತಿದ್ರಲ್ಲ ಮ್ಯಾಮ್, ಅದಕ್ಕೇನೆ ನಾವ್ ಇವಾಗ ಜಾಸ್ತಿ ಓದಕ್ ಶುರು ಮಾಡಿದೀವಿ, ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗಿದೆ. ಮತ್ತೆ ಅವರು ಹೇಳ್ತಿರೋದು ನಮ್ಗೆ ಅದರ್ ಆಕ್ಟಿವಿಟೀಸ್, ಕೋಪ ಮಾಡ್ಕೊಳ್ಳೋದು, ಸೀರಿಯಸ್ಲಿ ಹೇಳ್ಬಾರ್ದು. 57 ಮಕ್ಕಳಿಗೆ ಜಾಸ್ತಿ ಇರೋದು ಮುಸ್ಲಿಮ್ಸ್. ಸೊ ಇವಾಗ ಮುಸ್ಲಿಮ್ಸ್ಗೆ ಈ ತರ ಧ್ಯಾನ ಅಂತೆಲ್ಲ ಹೇಳಿದ್ರೆ ಕೂತ್ಕೊಳ್ಳಲ್ಲ. ಬಟ್ ನಾನು ಯಾವುದೇ ದೇವರ ಆರಾಧನೆ ಇಲ್ಲ, ನಿಮಗೆ ಮನಸ್ಸಿಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮಕ್ಕಳು ಕೂತ್ಕೋತೀರಾ ಅಂತ ಫಸ್ಟ್ ಪರ್ಮಿಷನ್ ಕೇಳಿದೆ. ನಾನು ಕೂರ್ತೀವಿ ಅಂದ್ರು, 1 or 2 ಕೂತ್ಕೊಳ್ಳಿಲ್ಲ. ಬಟ್ ಡೇ ಬೈ ಡೇ ಅವರನ್ನ ನೋಡ್ಕೊಂಡು ಅವರು ಫಾಲೋ ಮಾಡ್ಕೊಂಡು ಬಂದ್ರು. ಈಗ ಇವನ್ ಮುಸ್ಲಿಮ್ಸ್ ಯಾವುದೇ ಕಾರಣಕ್ಕೂ ಆತರ ಕೂರ್ಸೋದಕ್ಕೆ ಸಾಧ್ಯ ಇಲ್ಲ. ಅವ್ರ ನಮಾಜ್ ಮಾತ್ರ ಬೆಲೆ ಕೊಡ್ತಾರೆ, ಬೇರೆ ಯಾವ್ದಕ್ಕೂ ಬೆಲೆ ಕೊಡಲ್ಲ. ಆದ್ರೆ ನಾನು ಅದನ್ನ ಹೇಳ್ಕೊತೀನಿ, ನನ್ನ ಕ್ಲಾಸ್ ಮಕ್ಕಳು ಮುಸ್ಲಿಮ್ಸ್
15 ಮುಸ್ಲಿಮ್ಸ್ ಇದ್ದಾರೆ, ಬಾಯ್ಸ್ 15 ಇದ್ದಾರೆ, ಗರ್ಲ್ಸ್ 5 ಇದ್ದಾರೆ. ಅಷ್ಟು ಮುಸ್ಲಿಮ್ಸ್ ಮಕ್ಕಳು ಕೂರ್ತಾರೆ. ಅದು ಹೇಗೆ ಚಟ್ಲ ಬಟ್ಲೆ ಹಾಕಿ ಸುಖಾಸನದಲ್ಲಿ ಬಂದು ಕೂರ್ತಾರೆ. ಅವ್ರು ನಮಾಜಿಗೂ ಸುಖಾಸನದಲ್ಲಿ ಬಂದು ಕೂರೋದಿಲ್ಲ. ಅಂತ ಮಕ್ಕಳು ಕೂರ್ತಿದ್ದಾರೆ ಅಂದ್ರೆ ಅವ್ರಿಗೆ ಅದರಿಂದ ಪ್ರಯೋಜನ ಆಗ್ತಾ ಇದೆ. ಸೊ ನಾವ್ ಯಾವ್ದನ್ನೇ ಆಗ್ಲಿ ಅವಶ್ಯಕತೆ ಇದ್ರೆ ತಾನೇ ಮಾಡ್ತೀವಿ, ಹೌದ್ ತಾನೆ? ವಿದ್ಯಾಭ್ಯಾಸನು ನಮ್ಮ ಅವಶ್ಯಕತೆನೇ. ಮುಂದೊಂದು ದಿನ ನಾವು ಇದರಿಂದ ಪ್ರಯೋಜನವನ್ನ ಪಡಿತೀವಿ, ದುಡಿತೀವಿ, ಬೆಳವಣಿಗೆಯನ್ನ ಹೊಂದ್ತೀವಿ ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇದೀವಿ. ಮಕ್ಕಳ ಈ ರಿಸಲ್ಟ್ ಜಸ್ಟ್ ರಿಸಲ್ಟ್ ಆಗಿತ್ತು ಅಷ್ಟೇ. ಆದ್ರೆ 10th ಸ್ಟ್ಯಾಂಡರ್ಡ್ ಮಕ್ಕಳು ಇದನ್ನ ಫಾಲೋ ಮಾಡಿ. ದಿನ ನಿಮ್ಗೆ ಸ್ಕೂಲಲ್ಲೇ ಮಾಡಿಸ್ಬೇಕು ಅಂತ ಏನಿಲ್ಲ. ಜಸ್ಟ್ ಹಾಫ್ ಅನ್ ಅವರ್ ಮೊಬೈಲ್ ನೋಡ್ತೀರಾ, ಅದನ್ನ ಬಿಟ್ಟಿದೆ. ಎಷ್ಟೊತ್ತವರೆಗೂ ಹೇಳಿದ್ರು ಸರ್ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರು ಹೇಳಿದ್ರು. ಅದ್ರನ್ನ ಮತ್ತೆ ನಾನ್ ಹೇಳಕ್ ಹೋಗಲ್ಲ. ಫಲಾಫಲ ಎರಡನ್ನೂ ಅನುಭವಿಸೋದು ನೀವೇ. ಸೊ ಒಳ್ಳೆಯದ್ರ ಕಡೆ ಗಮನ ಕೊಡ್ಬೇಕಾದ್ರೆ ಧ್ಯಾನ ಮಾಡಿ. ನಕಾರಾತ್ಮಕ ಶಕ್ತಿ ಅಂದ್ರೆ ನೆಗೆಟಿವಿಟಿ ನಮ್ಮಿಂದ ಹೋಗ್ಬೇಕು ಅಂದ್ರೆ ಧ್ಯಾನಕ್ಕೆ ಹೋಗ್ಬೇಕು. ಸೊ ಇದನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ. 10th ಸ್ಟ್ಯಾಂಡರ್ಡ್ ಮಕ್ಕಳು ಇದನ್ನ ಅಳವಡಿಸ್ಕೊಳ್ಳಿ. ಖಂಡಿತ ನಿಮ್ ಶಾಲೆಯಲ್ಲಿ ಇಷ್ಟು ದಿವಸ 48 ದಿನಗಳ ಮಂಡಲ ಧ್ಯಾನ ಮಾಡಿಸಿದ್ರಂತ ಮುಖ್ಯ ಶಿಕ್ಷಕರಿಗೆ ಮತ್ತೆ ಮೇಡಮ್ ಅವರಿಗೆ ಹಾಗೂ ಇತರ ಸಹ ಶಿಕ್ಷಕರಿಗೆ ಕೊಡುವಂತಹ ದೊಡ್ಡ ಕೊಡುಗೆ. ಈ ಒಂದು ನಾನು ಸಹ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ಸುನೀತಾ ಮೇಡಮ್ ರವರಿಗೆ ಹಾಗೂ ಧ್ಯಾನಕೂಟಕ್ಕೆ ಭಾಗವಹಿಸಿದಂತಹ ಧ್ಯಾನಕೂಟದ ಕೇಂದ್ರದ ಎಲ್ಲಾ ಕಾರ್ಯಕರ್ತರಿಗೂ ಹಾಗೂ ಇಲ್ಲಿನ ಎಲ್ಲಾ ಸಹ ಶಿಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾನೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.